ಎಂತ ಒಳ್ಳೆ ಹೆಂಡತಿ ಸಿಕ್ಕಿಲ್ಲ ನನ್ನ ಬಾಳಿಗೆ. ನಿನ್ನಂತ ಮಡಿದೆಯನ್ನು ಪಡೆದ ನನ್ನ ತಮ್ಮ ಸಾರ್ಥಕವಾಯಿತು ಸೀತಾ, ಸಾರ್ಥಕವಾಯಿತು. ನಿನ್ನ ಮುಖದ ವರ್ಷದ ಹೊಣೆಯನ್ನು ನೋಡಿ ನಿರಾಸೆ ಎಂಬ ನನ್ನ ನುಗ್ಗಿಸಿರು ಸುಟ್ಟು ಹೋಗಿ ದಿಟ್ಟ ಮಾಡುವಂತೆ ಮಾಡುತ್ತಿದೆ ಸೀತಾ, ದಿಟ್ಟ ಮಾಡುವಂತೆ ಮಾಡುತ್ತಿದೆ. ಈ ಆನಂದದ ಸಮಯದಲ್ಲಿ ಒಂದು ಶುಭಚಿತ್ತ ಹಾಡಬಾರದೆ ನನ್ನ ಪ್ರೇತನ. ಇಂಥ ಸಮಯ ಆದ್ರೂ ನಿಮ್ಗೆ ಹಾಡಿ ಕುಣಿಬೇಕಂತ ಆಸೆ ಆಗ್ತಿದೆ. ಸೀತಾ, ಅದು ಏಕೋ ನನ್ನ ಮನಸ್ಸಿಗೆ ಒಮ್ಮಿಂದೊಮ್ಮಿನ ಶಾಕ್ ಹೊಡೆದು ಎದೆಯೆಲ್ಲ ನೀರಾಗಿ ಎಡ ದೇಹ ಮೆಡುಗುತ್ತಿದೆ. ಎಲ್ಲಿ ಏನು ಅನಾಹುತ ಆಗಿದೆಯೋ ಏನು? ಅಂತ ಕೆಟ್ಟ ಹಾಕೋದಕ್ಕೆ ನೀವು ಹಾಕೋದು ಒಳ್ಳೇಬಾರ್ದು. ಏನು ಆಗುದಿಲ್ಲ, ಅದು ಎಲ್ಲ ಮೂಢನಂಬಿಕೆ ಬಿಟ್ಟು ಸ್ನಾನ ಮಾಡಿ ಊಟ ಮಾಡಿರ್ತೀವಿ. ಹಠವಾದಿ ಮಡಿ ನೀನು, ನಿನ್ನದೇ ನಡೆಯಲಿ. ಸ್ನಾನವಾಗಿದೆ, ಊಟವನ್ನು ತಂದು ಬಿಡಿಸಿದ್ದ, ಊಟವನ್ನು ತಂದು ಆಯ್ತು, ಇಲ್ಲಿ ಊಟಕ್ಕೆ ತೆಗೆದುಕೊಂಡು ಈಗಲಾದ್ರೂ ಎಲ್ಲ ಚಿಸಿ ಬಿಟ್ಟು ಊಟ ಮಾಡಿ. ಹಾ ಸೀತಾ, ಇದೆಲ್ಲ ಬಿಸಿ ಅಡಿಗೆನಾ? ಹೌದು ರೀ, ನೀವು ಬರ್ತಿರೋದು ತಿಳ್ಕೊಂಡು ಬಿಸಿ ಬಿಸಿ ಊಟಕ್ಕೆ ರೆಡಿ ಮಾಡ್ತೀನಿ, ಊಟ ಮಾಡಿ. ರಾಮು, ರಾಮು, ಓ ಬನ್ನಿ ಗೌಡ್ರಿ, ಇಷ್ಟೊಂದು ದೂರ ಈ ಬಡವರ ಮನೆಗೆ ಬಂದಿದ್ದಾರಲ್ಲ, ನಿಂತುಕೊಳ್ಳಿ, ನೀವು ಊಟ ಮಾಡಿರುತ್ತೆ. ಇರಲಿ ಇರಲಿ ರಾಮು, ಯಾರು ದುಷ್ಕರ್ಮಿಗಳು ನೀವಿಲ್ಲದ ಸಮಯ ನೋಡಿ ನಿನ್ನೆ ನಿಮ್ಮ ಜೋಳದ ಗುಡಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ. ನನ್ನ ಜೋಳದ ಗೂಡಿಗೆ ಬೆಂಕಿ ಇಟ್ಟರು.
ಹೆಂಡತಿಗೆ ತಿಳಿಸಿದರೆ ನೀವು ಇಬ್ಬರು ಅಣ್ಣ ತಮ್ಮರು ಮನೆಯಲ್ಲಿದ್ದಿಲ್ಲ. ಅದಕ್ಕಾಗಿ ಏನಾರು ಅನಾಹುತ ಆಯ್ತು ಅಂತ ಹೇಳಿ ನಾನು ಅವನಿಗೆ ಹೇಳನೆ ತನಿಖೆಯನ್ನು ನಡೆಸಿ ಕಂಪ್ಲೇಂಟ್ ಮಾಡಿದ್ದೇನೆ. ತುಂಬಿದ ಜೋಳದ ಕೂಡಿ ಅಂತ ಎಲ್ಲೆಂದು ಕೇಳಿದರೆ ಅವನಿಗೇನೆಂದು ಹೇಳಲಿ ಗೌಡ್ರೆ? ಈಗ ನೀವೇ ನಮ್ಮ ಪಾಲಿನ ದೇವರು ಗೌಡ್ರೆ, ನೀವೇ ಈಗ ನಮ್ಮ ಪಾಲಿನ ದೇವರು. ಚಿಂತಿಸಬೇಡ, ನಾನು ಅವನಿಗೆ ಹೇಳಿ ಸಮಾಧಾನ ಮಾಡುತ್ತೇನೆ. ಕೊಡುವ ಶಿವ ಬಡವನಲ್ಲ, ಶಾಂತರಾಗಿ ಜೀವನ ನಡೆಸು. ನಿನಗೇನಾದರೂ ಕಡಿಮೆ ಆದರೆ ನಾನು ಸಹಾಯ ಮಾಡ್ತೀನಿ. ಹಾ, ನಾನೇನು ಬರಲ್ಲ. ಜಗತ್ಪಾಲಕ ನಿನಗೆಂದು ಅರಿಗಡಿಗೆ ಬೇಡದರು ಗಡಿಗಡಿಸಿ ಕಡಿಮೆಯಾಗಿ ಬಡ ಪಾಪಿ ಎಂದು ಒಟ್ಟಿಗೆ ಅನ್ನ ಹಾಕುವ ಜೋಳದ ಕೂಡ ಸುಟ್ಟೋಯ್ತು. ನಿನ್ನೇನಿದೆ ರೈತನಿಗೆ ಸ್ವತಂತ್ರದ ಕನ್ಯೇಶ್ವರ ಅಕ್ಕನ ಬರ್ತಕ್ಕೆ ನೀನು ಒಡೆಯನಾಗಿ ನೀನು ದುಷ್ಟ ವ್ಯಕ್ತಿಗಳು ಸಣ್ಣಾಗಿ ಹೋದ ನನ್ನ ರೈತರ ಉಸಿರಾಟ ಸುಟ್ಟು ಆಯ್ತಂದರೆ ಕಂದನಾಗಿ ನುಗ್ಗುವೆ ನನ್ನನ್ನು ಮುಂದೆ. ಇನ್ನು ಹೇಗೆ ನನ್ನ ಈ ಜೀವನದ ಗತಿ? ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ, ಸಮಾಧಾನ ತಂದುಕೊಳ್ಳಿ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಸೀತಾ? ಹೇಗೆ ಸಮಾಧಾನ ಸಂಸಾರ ಎಂಬ ಸಮುದ್ರದ ತಿರುವಿನಲ್ಲಿ ಸಿಕ್ಕು ನಾನು ಹೇಗೆ ಸಮಾಧಾನ ತಂದುಕೊಳ್ಳಲಿ? ಅಗಾಧವಾದ ಬಂಡೆಕಲ್ಲಿಗೆ ಕಾಯಿ ಎದೆ ಹೊಡೆದು ನೀರಾದ ನನ್ನ ಪರಿಸ್ಥಿತಿ ಇದ್ದು ಹೊಟ್ಟೆಗೆ ಹಿಡಿ ಹಣ್ಣು ಹಾಕುವ ಜೋಳದ ಕೂಡೆ ಸುಟ್ಟು ಹೋಯ್ತು. ಹೇಗೆ ನಾನು ಸಮಾಧಾನ ತಂದುಕೊಳ್ಳಲಿ ಸೀತಾ? ಹೇಗೆ ನಾನು ಸಮಾಧಾನ ಹೊಟ್ಟೆಗಾಗಿ ಇದು ಹೊಟ್ಟೆಗಾಗಿ ಇಂದೊಂದು ದಿನ ನನ್ನ ಮನೆ ಸುಟ್ಟು ಹೋದಾಗ ನನ್ನ ತಂದೆ ಕೊಲೆಯಾಗಿ ಚಿಕ್ಕವನಿಂದ ನಾನು ನನ್ನ ತಮ್ಮನನ್ನು ಹೊತ್ತಿಕೊಂಡು ಜೀವನ ಕಳೆದರು. ಮತ್ತೆ ಅದೇ ಪರಿಸ್ಥಿತಿ ಬಂದದ್ದು ಶ್ರೀ ಗುರು ಶ್ರದ್ಧಾನಂದನೆ ಜನರಿಗೆ ಆನಂದ ಕೊಡುವ ನೀನು ಕೂಡ ಕಾಂತನಾಗಲು ನನ್ನನ್ನು ನನಗೆ ಈ ರೀತಿ ಕಷ್ಟ ಕೊಡುವುದಾದರೆ ಎಷ್ಟೊಂದು ಹಾರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ನಿನ್ನ ಎಷ್ಟೇ ಪುಣ್ಯದಲ್ಲಿ ಅಣ್ಣ ಅತ್ತಿಗೆ ಏನು ಇದೆಯಲ್ಲ, ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ಬಹಳ ದೀರ್ಘವಾಗಿ ಮುಖ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಾರಲ್ಲ, ಏನು ವಿಷಯ? ಏನಿಲ್ಲ ಬಾರಪ್ಪ, ಯಾರೋ ದುಷ್ಕರ್ಮಿಗಳು ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದ್ರಣ್ಣ? ನಾನೆಲ್ಲದ ಸಮಯವನ್ನು ಸಾಧಿಸಿ ನಮ್ಮ ಬೆಳ್ತೋಳದ ಗೂಡಿಗೆ ಬೆಂಕಿ
ಏನು ಹೇಳ್ತಾ ಇದೆಯನ್ನ ನೀನು? ಒತ್ತು ನೋಡಿ ಹೊಲಕ್ಕೆ ನುಗ್ಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟಿರುವರೇ ನರ ರಾಕ್ಷಸರು. ಯಾರವರನ್ನ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿ ಇಟ್ಟ ನರ ರಾಕ್ಷಸರು? ಹೇಗೆ ಹೇಳಲ್ಲ? ಶಾಂತನಾಗುತ್ತಮ್ಮ, ಶಾಂತನಾಗು. ಶಾಂತಿ ಇಲ್ಲನ್ನ, ಶಾಂತಿ ಇಲ್ಲನ್ನ ಈ ನಿನ್ನ ತಮ್ಮನಿಗೆ ಅನ್ಯಾಯಕ್ಕಾಗಿ ಹೋರಾಟ ಮಾಡೆಂದು ಅಂದು ನನ್ನ ಶ್ರೀ ಗುರು ಅಖಂಡೇಶ್ವರ ಸರ್ದಾನಂದ ಅಪ್ಪಾಜಿಯವರು ಈ ಗಂಡು ಕೊಡಲಿ ನನ್ನ ಕೈ ಸೇರಿಸಿದರು. ಈಗ ಇದಕ್ಕೆ ಬೇಕಾಗಿದೆ ಆ ಪಾಪಿಗಳ ಎದೆ ರಕ್ತ. ಅವರ ಎದೆ ರಕ್ತ ಈ ಭೂಮಿಗೆ ಲೇಪನವಾದಾಗಲೇ ಈ ನಿನ್ನ ತಮ್ಮನ ಆತ್ಮಕ್ಕೆ ಶಾಂತಿ. ಈ ಆ ದೇಶದಲ್ಲಿ ಆ ಪಾಪಿಗಳ ಹೆಸರು ಹೇಳದಿದ್ದರೆ ಆ ನನ್ನ ತಂದೆ ಕುಲ ದೇವರಾದ ಬಸವೇಶ್ವರನ ಮೇಲಾನೆ ಸುಟ್ಟು ಹಾಕಿದ ಕಿಡಿಗೇಳು ಅಂತೀನು ಯಾರೋ ಅವರ ತನಕಗಾಗಿ ಊರಿನ ಬರದಿಂದ ಕೆಲಸ ನಡೆಸಿದ್ದಾರಪ್ಪ, ಬರದಿಂದ ಕೆಲಸ ನಡೆಸಿದ್ದಾರೆ. ಇದೇನನ್ನ ನಿನ್ನ ಮಾತು? ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿಗಳು ಗೊತ್ತಾಗದೆ ನಾಪತ್ತೆ ಆಗಿದ್ದಾರೆಂದರೆ ಇದೆಲ್ಲ ವಾದಿರಾಜ ತ್ಯಾಗರಾಜರ ಕೈವಾಡ ಇದೆ ಎಂದು ನನಗೆ ಅನಿಸುತ್ತಾ ಇದೆಯನ್ನ. ನಾನು ಈಗಲೇ ಅವರ ಮನೆಗೆ ಹೋಗಿ ಇದರ ಸಮಾಚಾರವನ್ನು ತೆಗೆದುಕೊಂಡು ಬರುತ್ತೇನೆ. ಇವರೇ ಸುಟ್ಟು ಹಾಕಿದಾರಂತೆ, ಅವರ ಮೇಲೆ ಅಪವಾದ ಕೊಟ್ಟರೆ ಹೇಗಪ್ಪ? ಮೊದಲು ಯಾರಂತ ತಿಳಿದುಕೊಳ್ಳಬೇಕು, ಆಮೇಲೆ ನಮಗಾದ ನ್ಯಾಯವನ್ನು ದೊರಕಿಸಿಕೊಳ್ಳಬೇಕಪ್ಪ, ದೊರಕಿಸಿಕೊಳ್ಳಬೇಕು. ನ್ಯಾಯ 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 ಎಲ್ಲಿದೆ ಅಣ್ಣ ಈ ನಿನ್ನ ಸಮಾಜದಲ್ಲಿ ನಿನಗೆ ನ್ಯಾಯ? ಒತ್ತು ಒಂಟರೆ ನೂರೆಂಟು ಕಪಟಿ ರೌಡಿಗಳು ತಮ್ಮ ದೌರ್ಜನ್ಯದಿಂದ ಘರ್ಷಿಸಿ ಜಾತಿ ಮಾತಿಯರ ತಾಳ ಕಿತ್ತು ಬೀಸಾಕಿ ಹಾಗೆ ಮೂಕನಾಗಿ ಕುಳಿತಿದೆಯಲ್ಲ ಈ ನಿನ್ನ ಸಮಾಜ. ಬಡವರಿಗಾಗಿ ಸರ್ಕಾರ ಕೊಟ್ಟ ಕಂಟ್ರೋಲ್ ಕಾಳುಗಳನ್ನು ಬ್ಲಾಕ್ ಮಾಡಿ ನಮ್ಮ ರಕ್ಕಸವನ್ನು ತುಂಬಿಕೊಂಡು ಪಿಶಾಚಿಗಳನ್ನು ನೋಡಿ ಹಾಗೆ ಮೂಕನಾಗಿ ಕೂತಿದೆಯಲ್ಲ ಈ ನಿನ್ನ ಸಮಾಜ. ದಿನನಿತ್ಯ ದುಡ್ಡಿನಿಂದ ನಡೆಯುವ ದೊಡ್ಡ ಸ್ಥಿತಿಯಲ್ಲಿ ಕೋಟನ್ನೇ ತಮ್ಮ ಕೈ ಯಥಾರತೆಯಲ್ಲಿ ಇಟ್ಟುಕೊಂಡು ಒಬ್ಬರ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾಡಲು ಮುಂದಾದ ಆ ಭ್ರಷ್ಟತೆ ರಾಜ ವಕೀಲನನ್ನು ನೋಡಿ ಹಾಗೆ ಮೂಕನಾಗಿ ಕೂತಿದೆಯನ್ನ ಈ ನಿನ್ನ ಸಮಾಜ. ಕೆಲಸಕ್ಕೆ ಹೋದ ನನ್ನ ಗಂಡ ಬರಲಿಲ್ಲ ಎಂದು ಮೇಲಿನ ಮನೆ ಗುಂಡಮ್ಮ ವಾದಿರಾಜನು ಕೇಳಲು ಬಂದರೆ ಕ್ಷಣದಲ್ಲೇ ಅವಳನ್ನು ರಂಡೆಯನ್ನು ಮಾಡಿ ಅವರ ಶೀಲವನ್ನು ಬೆಳಗಿನ ಜಾವದಲ್ಲಿ ತಿಂದ ಆ ಬಂಧನನ್ನು ನೋಡಿ ಇಂದಿಗೂ ಹಾಗೆ ಮೂಕನಾಗಿ ಕುಳಿತಿದೆ ನಾಯಿ ನಿನ್ನ ಸಮಾಜ. ಅಂದಾಗ ಎಲ್ಲಿದೆ ನಾಯಿ ಸಮಾಜದಲ್ಲಿ ನಿನಗೆ ನ್ಯಾಯ? ಈ ಸಮಾಜಕ್ಕೆ ಇಂದಿಲ್ಲ ನಾಳೆದ್ರು ನ್ಯಾಯದ ಪದಕ್ಕೆ ಆಗ್ಬೇಕಾದ್ರೆ ಅದು ನಿನ್ನಿಂದಲೇ ಸಾಧ್ಯಪ್ಪ, ನಿನ್ನಿಂದಲೇ ಸಾಧ್ಯ. ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ದುಷ್ಟರ ದಬ್ಬಾಳಿಕೆಯಿಂದ ಅಪ್ಪಳಿಸಿ ಹೋಗುವ ಅವರ ರಭಸದ ನದಿಗೆ ಯಾವ ಅಣಿ ಕಟ್ಟಿ ನಿಲ್ಲಿಸಲು ಸಾಧ್ಯವಿಲ್ಲ. ಅವರ ರಭಸದ ನದಿಯ ಕಟ್ಟಿ ನಿಲ್ಲಿಸಲು ಬೇಕಾಗಿದೆ ಅವರ ರಕ್ತ ಎಲವಿನ ಅಂತರವನ್ನು. ಅಂದಾಗ ಆರುತ್ತದೆ ನಮ್ಮ ನ್ಯಾಯದ ಜಯದ ಪತಾಕಿ. ಮೆಚ್ಚಿದ ವೈದ್ಯರ ದಿಟ್ಟವಾದ
ಮಾತನ್ನು ನೋಡಿ ನಾನು ತುಂಬಾ ಮೆಚ್ಕೊಂಡ್ಬಿಟ್ಟೆ. ಎತ್ತರದಿಂದ ಹಾರುವ ಹಕ್ಕಿ ಎಂದಾದ್ರೂ ಹಾರಿ ರೆಕ್ಕೆ ಸೋತು ತಳ್ಕೊಳ್ಳೇಬೇಕಿಲ್ಲ. ಇಂದಿನ ನಾಳೆ ಆದ್ರೂ ಆ ಪಾಪಿಗಳಿಗೆ ಆ ಮುರಾರಿ ಸಿಕ್ಕಿ ಕೊಟ್ಟಿ ಕೊಡ್ತಾನೆ. ಹೌದಮ್ಮ, ನಿಮ್ಮ ಮಾತಿಗೆ ಅಂತ ನೀನು ಮೊದಲೇ ಹೇಳುವುದು. ಇದೆಲ್ಲ ವಿಚಾರಕ್ಕೆ ನಾಡಿದ್ದೇನೆ. ಮೊದಲು ನೀನು ಒಳಗೆ ಹೋಗು. ಈ ಊರಿನ ಹಿರಿಯರಿಗೆ ನಾನು ಭೇಟಿಯಾಗಿ ಎಲ್ಲ ಸರಿಪಡಿಸ್ತೀನಿ. ಮೊದಲು ಶಿವರಾಜ ಸಿಗಲಿ. ಬಾರ್ಕ ಮೈದ